ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೋಂಡ ಮಾಡೋಣ ಅಂತ ಹೇಳಿ ಹೊಸ ರೆಸಿಪಿಯನ್ನು ತಗೊಂಡು ಬಂದಿದ್ದೇನೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಗರಿ ಗರಿ ಬೋಂಡ ಮಾಡೋದು ಯಾವ ಥರ ಅಂತ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಸಬ್ಸಿಗೆ ಸೊಪ್ಪು ಮಸ್ಸಪ್ಪಲ್ಲಿ ಬೋಂಡ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾವ ಥರ ಮಾಡ್ತಾಯಿದ್ದೀನಿ ನಾನು ಬೋಂಡನ ಅಂತ ಹೇಳ್ತೀನಿ. ನಾನು ಮಸ್ಸಪ್ಪನ್ನ ಮತ್ತು ಕೊತ್ತಂಬರಿ ಸೊಪ್ಪು ಎರಡಕ್ಕೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಸೈಜಲ್ಲಿ. ಹಸಿಮೆಣ್ಸಿನ್ಕಾಯಿನೂ ಕೂಡ ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ವೀಡಿಯೋದಲ್ಲಿ ಯಾವ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಒಂದು ಕಡೆ ಅಂತ. ನಾನು ಮಸ್ಸಪ್ಪಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಎಲ್ಲನೂ ಕಟ್ ಮಾಡಿ ಒಂದು ತಟ್ಟೆಲಿ ಹಾಕ್ಕೊಂಡಿದ್ದೆ. ಇವಾಗ ನಾನು ಯಾವ ಥರ ಮಿಕ್ಸ್ ಮಾಡ್ಕೊತೀನಿ ನೋಡಿ. ಒಂದು ಬೌಲು ಈರುಳ್ಳಿನ ತೊಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಳ್ಬೋದು, ಇಲ್ಲ ಉದ್ದುದ್ದಾದರೂ ಹಚ್ಕೋಬೋದು ಈರುಳ್ಳಿನ. ನಾನು ಉದ್ದುದ್ದ ಹಚ್ಕೊಂಡಿದ್ದೀನಿ ಈ ಟೈಪಲ್ಲಿ. ನೋಡ್ತಾ ಇರ್ಬೋದು ನೀವು ವೀಡಿಯೋಲಿ. ಈರುಳ್ಳಿನ ಹಾಕೋತಾ ಇದ್ದೀನಿ, ಒಂದು ಬೌಲಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದೇ ಬೌಲ್ ಅಳತೆಯಲ್ಲಿ ಮಸ್ಸಪ್ಪನ್ನ ತೊಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಅಂತ ನಮ್ಮ ಕಡೆ ಕರೆಯೋದು. ಸಬ್ಸಿಗೆ ಸೊಪ್ಪನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ಆ ಬೌಲಲ್ಲೇ. ಎಲ್ಲನೂ ಕೂಡ ಕ್ವಾಂಟಿಟಿ ಒಂದು ಬೌಲಲ್ಲೇ ಕ್ವಾಂಟಿಟಿ ತೊಗೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ನೀವು. ಇಲ್ಲಿ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪನ್ನು ಕೂಡ ಅಷ್ಟೇ ಅದೇ ಕ್ವಾಂಟಿಟಿಲಿ ನಾನು ಒಂದು ಬೌಲನ್ನ ತೊಗೋತಾ ಇದ್ದೀನಿ, ಅದನ್ನು ಕೂಡ ಹಾಕ್ಕೊಂಡೆ. ಈ ಎಲ್ಲ ಅಡುಗೆಗೂ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡೇ ಮಾಡ್ತೀವಿ ನಮ್ಮ ಮನೇಲಂತೂ. ತುಂಬಾ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪಂತೂ. ಇವಾಗ ನೋಡ್ತಾ ಇರ್ಬೋದು ನೀವು ಹಸಿಮೆಣ್ಸಿಕಾಯಿ ಅಷ್ಟೇ, ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಹೆಚ್ಚಾಗಿ ಆ್ಯಡ್ ಮಾಡ್ಕೋಬೋದು. ನಾನು ಮಕ್ಕಳು ತಿನ್ನೋದ್ರಿಂದ ಖಾರ ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಅದೇ ಬೌಲಲ್ಲಿ ನಾನು ಒಂದು 2 ಬೌಲಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಬೌಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅದೇ ಬೌಲಲ್ಲಿ ಅಳತೆ ಮಾಡಿಕೊಂಡು ನಾನು ಹಾಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿ ಇನ್ನೊಂದು ಬೌಲನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ನೀಟಾಗಿ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದೇ ಸಲ ಹಾಕೊಳ್ಳೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಮಸ್ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡೆ, ಮತ್ತು ಕಡಲೆ ಹಿಟ್ಟು ಕೂಡ ಅಲ್ಲೇ ಆ್ಯಡ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸೋಡಾನು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ಬೇಕು ಎಲ್ಲರೂ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ವಾಟರ್ ಹಾಕಿರಲಿಲ್ಲ ನಾನು. ನೀರು ಹಾಕೋಕ್ಕೂ ಮುಂಚೆನೇ ನೀಟಾಗಿ ಒಂದು ಕಡೆ ಎಲ್ಲನೂ ಮಿಕ್ಸ್ ಮಾಡೋಣ ಅಂತ ಹೇಳಿ ಕಡಲೆ ಹಿಟ್ಟನ್ನ ಹಾಕಿ ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾತ್ರ ಸೋಡಾ ಯೂಸ್ ಮಾಡ್ತಾಯಿದ್ದೀನಿ, ಜಾಸ್ತಿ ಯೂಸ್ ಮಾಡಿಲ್ಲ ನಾನು. ನೋಡ್ತಾ ಇರ್ಬೋದು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ನೀರು ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನೀರು ಹಾಕೋತಾ ಇದ್ದೀನಿ ಬೌಲಲ್ಲಿ ನಾನು. ನೋಡ್ತಾ ಇರ್ಬೋದು ನೀವು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊತಾ ಬರ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಸೊಪ್ಪು ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ. ಅದರಲ್ಲಂತೂ ತುಂಬ ಹೆಲ್ತಿಗೂ ಒಳ್ಳೆಯದು ಸಬ್ಸಿಗೆ ಸೊಪ್ಪು. ನಾನು ಅದರಿಂದ ಸೊಪ್ಪನ್ನ ಯೂಸ್ ಮಾಡಿ ಮಾಡೋಣ ಅಂತ ಎಲ್ಲನೂ ನೀಟಾಗಿ ಕಲಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗಿದೆ ಇದು. ಮಿಕ್ಸ್ ಮಾಡಿರೋದನ್ನ ಒಂದು 10 ಮಿನಿಟ್ಸ್ ನಾನು ಮುಚ್ಚಿಟ್ಬಿಡ್ತೀನಿ. ಫಸ್ಟೇ ಮಾಡಲ್ಲ, ಒಂದು 10 ಮಿನಿಟ್ಸು ಮುಚ್ಚಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆನ ಮೇಲೆ ಮುಚ್ಚಿ ಎತ್ತಿಟ್ಟೆ. ಈ ಕಡೆ ಬಾಣಲಿ ಕಾಯಲಿ ಅಂತ 10 ಮಿನಿಟ್ಸ್ ಆದಮೇಲೆ ಗ್ಯಾಸ್ ಹಚ್ಚಿ ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೆ. ಎಣ್ಣೆ ಕಾಯಲಿ ಅಂತ ನಾನು ವೇಟ್ ಮಾಡ್ತಾ ನಿಂತಿದ್ದೆ. ನೀಟಾಗಿ ಎಣ್ಣೆ ಕಾಯ್ತಾ ಇದೆಯಾ ಅಂತ ನೋಡ್ತಾ ಇದ್ದೆ.
ಸ್ವಲ್ಪ ಎಣ್ಣೆ ಕಾಯ್ತಾ ಇತ್ತು. ಸ್ವಲ್ಪ ಬಿಟ್ಟು ನೋಡೋಣ ಒಂದು ಸ್ವಲ್ಪ ಅಂತೇಳಿ ಬೋಂಡ ಹಾಕೋಣ ಅಂತೇಳಿ ಒಂದು ಸ್ವಲ್ಪ ಹಾಕ್ತೆ. ಅದು ನೀಟಾಗಿ ಎಣ್ಣೆ ಕಾದಿತ್ತು. ಅದರಿಂದ ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಹಾಕೋಣ ಬೋಂಡನ ಅಂತೇಳಿ ನೀಟಾಗಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ. ನಾನು ಒಂದು 10 ಮಿನಿಟ್ಸ್ ಇಟ್ಟಿದೆ. ಇಮಿಡಿಯೇಟ್ಲಿ ಮಾಡಿಬಿಟ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಸ್ವಲ್ಪ ಒಂದು 10 ಮಿನಿಟ್ಸ್ ಅದೆಲ್ಲ ನೆನೆಯೋಕೆ ಇಟ್ಬಿಟ್ಟು ಆಮೇಲೆ ಮಾಡಿದ್ರಂತೂ ತುಂಬಾ ಸಖತ್ತಾಗಿರುತ್ತೆ. ಆಮೇಲೆ ಬೋಂಡನೂ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಅದರಲ್ಲೂ ಇವಾಗ ತುಂಬ ಚಳಿಗಾಲ. ಈ ಚಳಿಗಾಲದಲ್ಲಿ ಬೋಂಡ ಟೀ ಕಾಫಿ ಜೊತೆ ಸಖತ್ತಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಮಸ್ಸೊಪ್ಪು ಬೋಂಡ ಯಾವ ಥರ ಇರುತ್ತೆ ನನಗೂ ಕೂಡ ಹೇಳಿ, ಕಮೆಂಟ್ ಮಾಡಿ. ಸಬ್ಬಸಿಗೆ ಸೊಪ್ಪಿನ ಬೋಂಡ ನಮ್ಮ ಕಡೆ ಹೇಳೋದು. ಸಬ್ಬಸಿಗೆ ಸೊಪ್ಪಿನ ಬೋಂಡ ನಾನು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲಂತೂ ಇವಾಗ ಚಳಿಗಾಲ ಅಂತ ಹೇಳಿ ನಮ್ಮ ಮನೇಲಿ ಬೋಂಡ, ಬಜ್ಜಿ, ವಡೆ ಈ ಥರದ್ದು ಜಾಸ್ತಿ ಮಾಡ್ತಾಯಿರ್ತೀವಿ ಚಳಿಗಾಲದಲ್ಲಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ನೀವು ಯಾವ ಥರ ಕಲರ್ ಚೇಂಜ್ ಆಗಿದೆ ಇದು ಬೋಂಡ ಅಂತ. ನಾನು ಒಂದು ಕಡೆಯಿಂದ ನೀಟಾಗಿ ಕಲರ್ ಚೇಂಜ್ ಆಯ್ತಾ ಇದೆ. ಇದು ಎಲ್ಲನೂ ಒಂದು ಕಡೆಯಿಂದ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫುಲ್ಲು ಲೋ ಫ್ಲೇಮಲ್ಲೂ ಫ್ರೈ ಮಾಡಬೇಡಿ, ಫುಲ್ಲು ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಬೋಂಡ ಎಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಬೋಂಡನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದರೆ ತಿಂತಾ ಇರಬೇಕು ಅನಿಸ್ತಾ ಇದೆ ನಂಗೆ ಆಲ್ರೆಡಿ ಆವಾಗಲೇ. ಬೇಯಲಿ ಅಂತ ವೆಯ್ಟ್ ಮಾಡ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾನು ನೀಟಾಗಿ ಒಂದು ಕಡೆಯಿಂದ ಬೇಯಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನೋಡ್ಬೋದು ಇವಾಗ ಯಾವ ಥರ ಬೆಂದಿದೆ ಅಂತ. ಸ್ವಲ್ಪ ಬ್ರೌನ್ ಕಲರು ಬರೋವರೆಗೂ ನೀಟಾಗಿ ಬೇಯಿಸ್ಕೊಂಡು ನಾನು ಎಲ್ಲನೂ ಒಂದು ಕಡೆಯಿಂದ ಎತ್ಕೊಳ್ಳೋಣ ಅಂತ ಬೆಂದಿತ್ತು ಚೆನ್ನಾಗಿ. ಎಲ್ಲನೂ ಕೂಡ ತಗೋತಾ ಇದ್ದೆ, ಒಂದೊಂದಾಗಿ ತೆಗೆದು ನಾನು ಎತ್ತಿಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಬೋಂಡ ಮಾತ್ರ. ಟೇಸ್ಟ್ ಅಂತೂ ಕೇಳಲೇಬೇಡಿ. ಒಂದು ಸಲ ನೀವು ಟ್ರೈ ಮಾಡಿ ಮನೇಲಿ ಸಬ್ಬಸಿಗೆ ಸೊಪ್ಪಿನ ಬೋಂಡ ಯಾವ ಥರ ಇರುತ್ತೆ, ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಅದರಲ್ಲೂ ಇವಾಗ ಚಳಿಗಾಲ ಅಲ್ವಾ, ಇವಾಗಂತೂ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈವ್ನಿಂಗ್ ಟೈಮು ಕಾಫಿಗಿರ್ಬೋದು, ಟೀಗಿರ್ಬೋದು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ನೋಡ್ತಾ ಇರ್ಬೋದು ನೀವು ಬೋಂಡ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿತ್ತು ಫ್ರೆಂಡ್ಸ್. ತುಂಬಾ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾನು ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಎತ್ತಿಡ್ತಾ ಇದ್ದೆ, ಎಲ್ಲ ಬೆಂದಿತ್ತು ಅಂತ ಹೇಳಿ. ತಿನ್ನೋಣ ಅಂತ ಹೇಳ್ಬಿಟ್ಟು ಕಾಫಿ ಜೊತೆ ಎಲ್ಲರೂ ತಿನ್ನೋಣ ಅಂತ ಎಲ್ಲನೂ ನೀಟಾಗಿ ಮಾಡಿ ಎತ್ತಿಟ್ಟೆ. ನೋಡ್ತಾ ಇರ್ಬೋದು ಇವಾಗ ಯಾವ ಥರ ಬಂದಿದೆ ಬೋಂಡ ಅಂತ. ಅದನ್ನು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಕ್ರಿಸ್ಪಿಯಾಗಿತ್ತು ಬೋಂಡ. ಒಮ್ಮೆ ಎಲ್ಲರ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಬೋಂಡ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆರೋಗ್ಯಕರವಾಗಿರೋ ಗರಿ ಗರಿ ಬೋಂಡ, ಸಬ್ಬಸಿಗೆ ಸೊಪ್ಪಿನ ಗರಿ ಗರಿ ಬೋಂಡ ತುಂಬಾ ಸಖತ್ತಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿಗೆ ಬೋಂಡ ರೆಸಿಪಿನ ಮುಕ್ತಾಯ ಮಾಡಿ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ನಮಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.